ಇದು ಹಲಸಿನ ಹಣ್ಣಿನ ಒಬ್ಬಟ್ಟು. ಈ ಥರ ಹೂರ್ಣ ಮಾಡ್ಕೋಬೇಕು. ಏನೇನು ಐಟಮ್ಸ್ ಏನೇನು ಹಾಕ್ಬೇಕು ಇದಕ್ಕೆ? ఫస్ట్ మిక్సీకి వేసుకోవాలి. పనస్తళ్ళు, చక్కెర, ఆమెకి ఇంకాకి బాండ్లీ పెట్టుకోవాలి. కొంచెం నెయ్యి వేయాలి. నెయ్యి వేసినాక అడిగెంటకుండా కలిపెడతా గట్టిగా వరకు కలిపెట్టి ఈ ಥರ చేసుకోవాలి. మనకు చాలా నీళ్ళు అందిస్తే ఒక ಚೂರು ಚಿರೋಟಿ ರವೆ. ಇದು ಹಲಸಿನ ಹಣ್ಣು, ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ತಿರ್ಗಿ ಅದನ್ನು ಬಿಸಿ ಮಾಡಿಕೊಂಡು ಹೂರ್ಣ ರೆಡಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಆಮೇಲೆ ಒಬ್ಬಟ್ಟು ಥರ ತಟ್ಕೊಳ್ಳೋದು. ಇದು ಜಾಕ್ ಫ್ರೂಟ್ ಒಬ್ಬಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಶೇರ್ ಮಾಡಿ. ಇದು ಲಕ್ಷ್ಮಿ ಅವ್ರು ಮಾಡಿರೋದು. 7892999951 ಲಕ್ಷ್ಮಿ ಅವ್ರ ರೆಸಿಪಿ ಇದು. ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಇದು ಒಬ್ಬಟ್ಟು ರೆಡಿ ಆಯಿತು. ಎರಡು ಕಡೆನೂ ನಿಮಗೆ ಎಷ್ಟು ಬೇಕೋ ಅಷ್ಟು ರೋಸ್ಟಿಂಗ್ ಮಾಡ್ಕೋಬೇಕು. ಕೆಲವ್ರಿಗೆ ಇದು ಲೈಟಾಗಿ ರೋಸ್ಟಿಂಗು, ನಿಮ್ಗೆ ಅದು ಹೆಂಗೆ ಬೇಕಾಗುತ್ತೆ ಮೀಡಿಯಮು ಗೋಲ್ಡನ್ ಬ್ರೌನು ಎರಡೂ ಮಾಡ್ಕೋಬೋದು. ಕ್ರಿಸ್ಪಿ, ಟೇಸ್ಟಿ, ಫ್ರೆಶ್ನೆಸ್ಸು, ಆ ಜಾಕ್ ಫ್ರೂಟ್ ಫ್ರೆಶ್ನೆಸ್ಸು ಸೂಪರಾಗಿರುತ್ತೆ.